ನಮಸ್ಕಾರ. ನಾನು ನಾಗರಾಜ್ ಸಿರಿದೇಶ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಉತ್ತರ ಕನ್ನಡ ಡಿಸ್ಟಿಕ್ ಬರುತ್ತೆ ಕುಮಟಾ. ನಾನು ಲೋಕಸಭಾ ಚುನಾವಣಾ ಅಭ್ಯರ್ಥಿನೂ ಆಗಿದ್ದೀನಿ ಉತ್ತರ ಕನ್ನಡದ್ದು, ಮತ್ತು ವಿಧಾನಸಭಾ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೀನಿ. ನಾವಿವಾಗ ರಾಮಾಯಣಕ್ಕೆ ಸಂಬಂಧಪಟ್ಟ ಒಂದು 2 ಸಂಕ್ಷಿಪ್ತ ಮಾತನ್ನು ವಿವರಣೆ ಮಾಡ್ತೀನಿ. ಯಾಕಂದರೆ ರಾಮನು ಮೊದಲನೇ ಬಾರಿಯಾಗಿ ಹನುಮಂತನಿಗೆ ಆಕೆ ಸೀತೆಯನ್ನು ಅವರು ಭೇಟಿಯಾಗಲು ಅಂತ ಹೋಗ್ತಾನೆ. ಅವನ ಜೊತೆ ಒಂದು ಅರ್ಧ ಸೈನ್ಯವನ್ನು ಕೊಟ್ಟು ಕಳಿಸಿರ್ತಾನೆ. ವಾನರ ಸೈನ್ಯ ಏನಿರುತ್ತಲ್ವ, ಮಂಗ ಸಂಬಂಧಪಟ್ಟ ವಾನರ ಸೈನ್ಯವನ್ನು ಕೊಟ್ಟು ಕಳಿಸಿರ್ತಾನೆ. ಕಳಿಸಿದವಾಗ ಆ ಸೈನ್ಯದ ಜೊತೆ ಹೋದವಾಗ ಸೀತೆಯನ್ನು ಭೇಟಿ ಮಾಡ್ತಾನೆ, ಎಲ್ಲ ಮಾತಾಡ್ತಾನೆ. ಆತನ ಉಂಗುರವನ್ನೆಲ್ಲ ಕೊಟ್ಟಿರೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ನಂತರ ಸಮಯದಲ್ಲಿ ಅಲ್ಲಿ ಶನಿಯನ್ನು ಕಾಣ್ತಾನೆ. ಶನಿಯನ್ನು ಕಂಡ ಕೂಡಲೇ ಶನಿ ಹತ್ರ ಕೇಳ್ತಾನೆ ಅವನು, ಯಾಕೆ ನೀನು ಈ ಥರ ಬಂಧಿತನಾಗಿದ್ದೀಯಾ ಅಂತ ಕೇಳಿದವಾಗ ರಾವಣನಿಗೆ ಆತ ಹಿಡಿದವಾಗ ಆತ ಸಿಟ್ಟು ಬಂದುಬಿಟ್ಟು ರಾವಣನು ಆತನಿಗೆ ಕಾಲು ಮುರಿದು ಕುಂಟು ಮಾಡಿ ಇಟ್ಟುಬಿಟ್ಟು ಅವನು ಬಂದಿ ಮಾಡಿ ಇಟ್ಟಿರ್ತಾನೆ. ಅದಕ್ಕೆ ಈಗಾಗಲೇ ಅವ್ರಿಗೆ ಕುಂಟು ಶನಿ ಅಂತ ಒಂದು ಇದಿದೆ ಹೇಳ್ತಾರೆ ಜನ. ನಂತರದಲ್ಲಿ ಆತನ ಗದಾ ಇದರಿಂದ ಹನುಮಂತನು ಆತನನ್ನು ಬಿಡಿಸಿದವಾಗ ಆ ಶನಿ ಕೇಳ್ತಾನೆ, ಏನು ನೀನು ನನಗೆ ಭಾಳ ದೊಡ್ಡ ಸಮಸ್ಯೆಯಿಂದ ಮುಕ್ತ ಮಾಡಿದ್ಯಾ, ಭಾಳ ದೊಡ್ಡದಿಂದ ಸಾಪದಿಂದ ಇದು ಮಾಡಿದ್ಯಾ, ನೀ ಏನು ವರ ಕೇಳಿದ್ರು ನಾನು ಕೊಡ್ತೀನಿ ಅಂತ ಒಂದು ಮಾತನ್ನು ಕೊಡ್ತಾನೆ. ಆಗ ಹನುಮಂತನ ಕೇಳ್ತಾನೆ ಶನಿ ಹತ್ರ, ನೀನು ನನ್ನ ಭಕ್ತರನ್ನು ಯಾವುದೇ ಕಾರಣಕ್ಕೂ ಹಿಡಿಬಾರದು ಅನ್ನುವಂಥ ಒಂದು ಮಾತನ್ನು ತಗೊಳ್ತಾನೆ. ಅದಕ್ಕಾಗಿ ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ನಡೆಸ್ಕೊಳ್ತಾರೆ ಜನ. ಯಾಕಂದರೆ ಎಣ್ಣೆ ದೀಪದ ಎಣ್ಣೆ ಹಾಕ್ಬೋದು ಮತ್ತು ಎಲ್ಲ ರೀತಿಯಲ್ಲಿ ನಡೆಸ್ಕೊಳ್ತಾರೆ. ಹಾಗಂತ ಶನಿದೇವರಿಗೆ ನಡೆಸ್ಕೊಳ್ಳೋದು ಭಾಳ ಕಡಿಮೆ, ನಡೆಸ್ಕೊಳ್ತಾರೆ ಆದ್ರೆ ಕಡಿಮೆ ವಾಡಿಕೆಯಲ್ಲಿ ಇದೆ. ಅದಕ್ಕಾಗಿ ಅದರ ನಂತರದಲ್ಲಿ ಆತ ಅವರಿಗೆ ಅರ್ಧ ವಾನರ ಸೇನೆ ಏನಿರುತ್ತೆ ಹನುಮಂತನ ಜೊತೆ, ಅವರಿಗೆ ಬಾಲದಲ್ಲಿ ಆ ರಾವಣನಾದವನು ಬಾಲದಲ್ಲಿ ಎಣ್ಣೆ ಅವ್ರ ಬಟ್ಟೆ ಎಲ್ಲ ಕಟ್ಟಿಬಿಟ್ಟು ಅವನಿಗಲ್ಲಿ ಬಾಲದಲ್ಲಿ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿದವಾಗ ಅಲ್ಲಿ ಕರ್ಕೊಂಡು ಹೋದಂಥ ಅರ್ಧ ವಾನರ ಸೇನೆ ಏನಿರುತ್ತೆ ಅವರ ಮುಖ ಮತ್ತು ಮೈಯೆಲ್ಲ ಸುಟ್ಟೋಗ್ಬಿಡ್ತದೆ. ಸುಟ್ಟೋದದ್ದು ಈಗಾಗಲೇ ಅವ್ರ ಕಪ್ಪು ಬಣ್ಣದ ಮಂಗಗಳು ಮತ್ತು ಬಿಳಿ ಬಣ್ಣದ ಮಂಗಗಳು ನಮ್ಗೆ ನೋಡಲು ವಾಡಿಕೆಯಲ್ಲಿ ಸಿಗ್ತವೆ ಇಲ್ಲೆಲ್ಲ. ಅದಕ್ಕಾಗಿ ಅರ್ಧ ಸೈನ್ಯವನ್ನು ಅವರು ಕಟ್ಕೊಂಡಾಗ ಅಲ್ಲಿ ಹೋದಂಥ ಈಗ ಅರ್ಧ ಮಂಗದಿಗಳಿದ್ದಾರೆ ಅದ್ರ ಮುಖ ಎಲ್ಲ ಸುಟ್ಟೋಗ್ಬಿಡ್ತದೆ. ಸುಟ್ಟೋದ ನಂತರ ಮತ್ತವರು ಮರಳಿ ರಾಮನ ಜೊತೆ ರಾಮನ ಹತ್ರ ಬರ್ತಾರೆ. ಆಗ ಬಿಳಿ ಮತ್ತು ಕಪ್ಪು ಮಂಗಗಳ ಒಂದು ಇದು ಆಗ್ತದೆ. ಅದ್ರ ನಂತರದಿಂದಲೇ ಬಿಳಿ ಮತ್ತು ಕಪ್ಪು ಮಂಗಗಳ ಒಂದು ಸಹಾಯದಿಂದ, ವಾನರ ಸೇನೆಯ ಸಹಾಯದಿಂದ ಶ್ರೀರಾಮಚಂದ್ರನು ರಾವಣನನ್ನು ಸಂಹಾರ ಮಾಡ್ತಾನೆ. ಅದಕ್ಕಾಗಿ ಈಗಾಗಲೇ ವಾಡಿಕೆಯಲ್ಲಿ ಇದೆ. ಈಗ ಕೆಲವೊಂದು ಜನ ನಮ್ಮನ್ನು ಕೇಳ್ತಾರೆ, ಯಾಕಂದರೆ ಈಗ ಕಪ್ಪು ಮಂಗಗಳಿದ್ದಾವೆ, ಬಿಳಿ ಮಂಗಗಳಿದ್ದಾವೆ, ಯಾವ ಲೆಕ್ಕಾಚಾರದಲ್ಲಿ ಅದು ಇದಾವೆ ಅಂತ ಕೇಳಿದವಾಗ ಅದಕ್ಕಾಗಿ ಅವರು ಕೂಡ ಅಲ್ಲಿ ಲಂಕೆ ದಾನ ಮಾಡ್ತಾನೆ ಹನುಮಂತನಾದವನು. ಆ ಸಮಯದಲ್ಲಿ ಇವರ ಮುಖ ಮೈಯೆಲ್ಲ ಸುಟ್ಟೋಗ್ಬಿಡ್ತದೆ. ಅವ್ರಿಗೆ ಗೊತ್ತಿರೋದಿಲ್ಲ ಈ ಥರದ ಒಂದು ಇದಾಗ್ತದೆ, ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ. ಬಂದ ನಂತರ ಇದಾಗ್ತದೆ. ಮತ್ತು ಶನಿದೇವರು ಒಂದು ಶನಿವಾರದಂದು ಹನುಮಂತನು ಕೂಡ ಒಂದು ವರ ಪಡೆದಿರ್ತಾನೆ. ಅವನಿಗೆ ವರ ಕೊಟ್ಟಿರ್ತಾನೆ ಶನಿದೇವರು ಕೂಡ. ಯಾಕಂದರೆ ನಿನ್ನ ಭಕ್ತಾದಿಗಳಿಗೆ ನಾನು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಿನ್ನ ಭಕ್ತಾದಿಗಳಿಗೆ ಯಾವುದೇ ರೀತಿ ಸಮಸ್ಯೆಗಳನ್ನು ನಾನು ಉದ್ಭವ ಮಾಡುವುದಿಲ್ಲ ಅನ್ನುವಂಥದ್ದು. ಮತ್ತು ಸೀತಾಮಾತೆಗೂ ಆತ ಸಿಕ್ಬಿಟ್ಟು ಹಿಂಗೆ ಅವರು ಮಾತಾಡ್ಕೊಂಡು ಬಂದಿರುವಂಥದ್ದು ವಾಡಿಕೆಯಲ್ಲಿ ಇರುತ್ತದೆ.